ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾಡಿದಂಥ ಮೊದಲನೇ ಅದ್ಭುತ ಯಾವುದು? ಕಾನಾ ಎಂಬ ಊರಿನಲ್ಲಿ ಮದುವೆಯಲ್ಲಿ ದ್ರಾಕ್ಷರಸವು ತೀರಿ ಹೋದಾಗ ದೇವರು ನೀರನ್ನು ದ್ರಾಕ್ಷರಸವಾಗಿ ಯೇಸು ಸ್ವಾಮಿ ಮಾಡಿದಂಥ ಮೊದಲನೇ ಅದ್ಭುತ. ಪ್ರಿಯರೇ, ಯೇಸು ಸ್ವಾಮಿ ಮೊದಲನೇ ಅದ್ಭುತ ಮಾಡ್ತಾ ಇರೋದೆಲ್ಲಿ? ಕಾನಾ ಊರಿನ ಮದುವೆಯಲ್ಲಿ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಯೇಸು ಸ್ವಾಮಿ ಮೊದಲನೇ ಅದ್ಭುತ ಮದುವೆ ಮನೆಯಲ್ಲಿ ಯಾಕೆ ಮಾಡ್ದ? ಮೊದಲನೇ ಅದ್ಭುತ ಕಣ್ಣಿಲ್ದವ್ರಿಗೆ ಕಣ್ಣು ಕೊಡ್ಬೋದಾಗಿತ್ತಲ್ವಾ? ಮೊದಲನೇ ಅದ್ಭುತ ಕುಷ್ಠರೋಗಗಳನ್ನ ಸ್ವಸ್ಥಪಡಿಸ್ಬೋದಾಗಿತ್ತಲ್ವಾ? ಅಥವಾ ಮೊದಲನೇ ಅದ್ಭುತ ಸತ್ತವ್ರನ್ನ ಬದುಕಿಸ್ಬೋದಾಗಿತ್ತಲ್ವಾ? ಅಥವಾ ಮೊದಲನೇ ಅದ್ಭುತ 5 ರೊಟ್ಟಿ 2 ಮೀನನ್ನು 5,000 ಜನಕ್ಕೆ ಉಣ್ಣುವಂಥ ಅದ್ಭುತ ಮಾಡ್ಬೋದಾಗಿತ್ತಲ್ಲ? ಅಥವಾ ಮೊದಲನೇ ಅದ್ಭುತ ನೀರಿನ ಮೇಲೆ ನಡೆದು ತೋರಿಸುವಂಥ ಅದ್ಭುತ ಮಾಡ್ಬೋದಾಗಿತ್ತಲ್ವಾ? ಹೌದಲ್ವಾ? ಅಥವಾ ಹುಟ್ಟು ಕುಂಟನಿಗೆ ಕಾಲು ಕೊಡುವ ಮೂಲಕವಾಗಿ ಮೊದಲನೇ ಅದ್ಭುತವನ್ನೇ ಸ್ವಾಮಿ ಮಾಡ್ಬೋದಾಗಿತ್ತಲ್ವಾ? ಕಾನಾ ಊರಿನ ಮದುವೆಯಲ್ಲೇ ಯಾಕೆ ದೇವರು ಮೊದಲನೇ ಅದ್ಭುತವನ್ನ ಮದುವೆ ಮನೆಯಲ್ಲಿ ಮಾಡಿದ್ರು? ವಾಕ್ಯ ಏನು ಹೇಳ್ತದೆ? 3ನೇ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸು ತಾಯಿಯು ಅಲ್ಲಿದ್ದರು. ತಲೆಬರ ಹೇಳ್ತದೆ, ಯೇಸು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯ ಎಲ್ಲಿ ಮಾಡಿದ್ರು? ಮೊದಲನೇ ಅದ್ಭುತ ಕಾರ್ಯ ಕಾನಾ ಊರಿನ ಮದುವೆಯಲ್ಲಿ. ಕಾನಾ ಊರಿನ ಮದುವೆಯಲ್ಲಿ ಯಾಕೆ ಸ್ವಾಮಿ ಮೊದಲೇ ಅದ್ಭುತ ಮಾಡಿದ್ರು? ನೀವು ಹೇಳ್ಬೋದು, ಕೆಲವರು ಫಸ್ಟ್ ಅವ್ರ ಮನೆಗೆ ಮದುವೆಗೆ ಆಮಂತ್ರಣ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಯೇಸು ಸ್ವಾಮಿಯನ್ನ ತಾಯಿಯನ್ನ ಆ ಕುಟುಂಬದವ್ರು ಕರೆದಿದ್ರಿಂದ, ಯೇಸು ಅಲ್ಲಿ ಇದ್ದಿದ್ದರಿಂದ, ಅಲ್ಲಿ ದ್ರಾಕ್ಷರಸವು ತೀರಿ ಹೋಗಿದ್ರಿಂದ, ಅಲ್ಲಿ ಗೊತ್ತಾಗಿ ಯೇಸು ಸ್ವಾಮಿ ಇದ್ದಿದ್ದರಿಂದ ಅದ್ಭುತ ಮಾಡಿದ್ರು ಅಂತ ಹೇಳ್ತೀರಾ? ಅದಕ್ಕಿಂತ ಮುಂಚೆನೂ ಕೂಡ ಯೇಸು ಸ್ವಾಮಿಗೆ ಸಮಯ ಇತ್ತು ಅದ್ಭುತ ಮಾಡ್ಲಿಕ್ಕೆ ಅಲ್ವಾ? ಅಲ್ಲೇ ಮೊದಲನೇ ಅದ್ಭುತ ಅಲ್ಲೇ ಮಾಡ್ಬೇಕನ್ನೋದೇನಿತ್ತು ಹೇಳ್ರಿ, ಯಾರಾದ್ರೂ ಹೇಳ್ತೀರಾ? ಇಲ್ಲ? ಹಾಗಾದ್ರೆ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗ್ತದೆ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 10 ಮತ್ತು 11ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 10, 11ನೇ ವಚನ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ನಿಮಗೆ ನಿಜ ನಿಜವಾಗಿ ಹೇಳು. ಸಾಕು 10, 11. ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀವು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುದು ನನ್ನ ಮಾತುಗಳನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನು ನೋಡಿ ನನ್ನ ಮಾತುಗಳನ್ನು ನಂಬಿರಿ. ಏನರ್ಥ ಆಯಿತು? ಈ 3 ವಾಕ್ಯವನ್ನು ಹೋಲಿಸಿ ನೋಡಿ, ಯೋಚಿಸಿ ನೋಡಿ, ಏನು ಅರ್ಥ ಆಗ್ತೈತೆ? ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ಮಾಡಿದ ಮೊದಲನೇ ಅದ್ಭುತಕ್ಕೂ, ಯೇಸು ಸ್ವಾಮಿ ತನ್ನ ಸ್ವರೂಪದಲ್ಲಿ ತಂದೆಯಾದ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಹೆಣ್ಣು ಗಂಡಾಗಿ ನಿರ್ಮಿಸಿ ಅವ್ರನ್ನ ಆಶೀರ್ವದಿಸಿ ಸಂತಾನವುಳ್ಳವರಿಗೆ ಹೆಚ್ಚಿರಿ ಭೂಮಿಯನ್ನು ವಶ ಮಾಡಿಕೊಂಡು ಅಧಿಕಾರ ನಡೆಸಿರಿ ಎಂಬುದಾಗಿ ಕೊಟ್ಟಂಥ ವಾಕ್ಯಕ್ಕೂ ಇಲ್ಲಿ ಯೇಸು ಯೋಹಾನ್ ಬರೆದ ಸುವಾರ್ತೆ 14, 10, 11 ಹೇಳೋ ಪ್ರಕಾರ, ನಾನು ಒಬ್ಬಂಟಿಗನಲ್ಲ, ತಂದೆಯು ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೀವಿ, ನನ್ನಷ್ಟಕ್ಕೆ ನಾನೇ ಮಾತಾಡಲ್ಲ, ತಂದೆಯು ನನ್ನಲ್ಲಿದ್ದು ಮಾತನಾಡ್ತಾನೆ ಮತ್ತು ತಂದೆಯ ಕ್ರಿಯೆಗಳನ್ನು ನಾನು ಮಾಡ್ತಿದ್ದೀನಿ, ತಂದೆಯು ನನ್ನೊಳಗೆ ಇದ್ದುಕೊಂಡು ಆತನ ಕ್ರಿಯೆಗಳನ್ನು ಮಾಡ್ತಿದ್ದಾನೆ, ನಾವು ಇಬ್ಬರು ಒಟ್ಟಾಗಿ ಈ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಏನು ಅರ್ಥ ಆಯಿತು ನೋಡಿ? ಒಂದು ವೇಳೆ ನಿಮಗೆ ಅರ್ಥ ಆಗದೆ ಇದ್ರೆ ನಾನು ಬಿಡಿಸಿ ಹೇಳ್ತೀನಿ. ಯೇಸು ಸ್ವಾಮಿ ಯಾಕೆ ಮದುವೆ ಮನೆಯಲ್ಲಿ ಆತ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸ್ತಾ ಮೊದಲನೇ ಅದ್ಭುತ ಮದುವೆ ಮನೆಯಲ್ಲಿ ಯಾಕೆ ಮಾಡ್ದ ಎಂಬುದಾಗಿ ಹೇಳೋದಾದ್ರೆ, ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು. ಆದಿಕಾಂಡ ಪುಸ್ತಕದಲ್ಲಿ ಓದುವ ಪ್ರಕಾರ 1ನೇ 26ನೇ ವಚನದಲ್ಲಿ ದೇವರು ಮನುಷ್ಯರನ್ನ ಉಂಟು ಮಾಡ್ದ.
ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದನು ಎಂಬುದಾಗಿ ನಾವು ನೋಡ್ತೀವಿ. ಆದ್ದರಿಂದ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದೇ ತನಗೋಸ್ಕರ. ಯಾರಿಗೋಸ್ಕರ? ತನಗೋಸ್ಕರ. ದೇವರಿಗೋಸ್ಕರ ಮನುಷ್ಯನನ್ನು ಉಂಟು ಮಾಡ್ದ. ಹಲ್ಲೆಲೂಯ. ಅರ್ಥ ಆಯ್ತಾ? ಆದ್ರಿಂದ ಮನುಷ್ಯನು ದೇವರ ಸಾರೂಪ್ಯದಲ್ಲಿ ದೇವರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟ. ಆದರೆ ಯಾವಾಗ ಮನುಷ್ಯ ದೇವರ ಸ್ವರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ದೇವರ ಸ್ವರವನ್ನು ಸರಿಯಾಗಿ ತಿಳ್ಕೊಳ್ಳದೆ ಸೈತಾನನ ಸ್ವರಕ್ಕೆ ಕಿವಿಗೊಟ್ನೋ, ಸೈತಾನ ಮಾತುಗಳು ಕೇಳಿದ್ನೋ, ಆಗ ಸೈತಾನನು ಮನುಷ್ಯನನ್ನು ಕೆಡಿಸಿಬಿಟ್ಟ. ದೇವರು ಮನುಷ್ಯನನ್ನ ತನಗೋಸ್ಕರ ಸೃಷ್ಟಿ ಮಾಡಿಕೊಂಡ ಅಲ್ವಾ ಕೇಳ್ತದೆ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ನಮ್ಮ ಹೋಲಿಕೆಗೆ ನಮಗೆ ಸರಿಯಾಗಿ ಅಂದರೆ ನಮಗೆ ಸರಿಯಾಗಿ ಅಂದರೆ ನನ್ನ ಜೊತೆ ಅನ್ಯೋನ್ಯವಾಗಿರುವುದಕ್ಕೆ, ನಮ್ಮ ಜೊತೆ ನಂಬಿಗಸ್ತನಾಗಿರುವುದಕ್ಕೆ, ನಮ್ಮಲ್ಲಿ ಇರುವುದಕ್ಕಾಗಿ, ನಮಗೋಸ್ಕರ ಅಂತ ಹೇಳಿ ದೇವರು ಮನುಷ್ಯನನ್ನು ಉಂಟು ಮಾಡಿದ್ರು. ಆದರೆ ಮನುಷ್ಯ ಏನಾದ? ಸೈತಾನನ ಮಾತು ಕೇಳಿ ಕೆಟ್ಟೋದ ಮನುಷ್ಯ. ಸೈತಾನ ಏನು ಮಾಡ್ದ? ಮನುಷ್ಯನನ್ನು ಕೆಡಿಸ್ಬಿಟ್ಟ. ದೇವರು ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನು ಅವ್ವಳು ಆದಾಮನು ತಿಂದಿದ್ದರಿಂದ ಅವರು ದೇವರ ಸ್ವಾರೂಪ್ಯದಲ್ಲಿ ಕೆಟ್ಟು ಹೋದರು. ದೇವರ ಅನ್ಯೋನ್ಯತೆಯಿಂದ ಕೆಟ್ಟು ಹೋದರು. ಸೈತಾನಿಗೆ ಯಾವಾಗ ಅವಕಾಶ ಕೊಟ್ಟ ಆವಾಗ ಅವ್ರು ಕೆಟ್ಟೋದ್ರು. ನೋಡಿ, ನಿಮ್ಮನ್ನು ದೇವರು ತನಗೋಸ್ಕರ ಸೃಷ್ಟಿಸಿಕೊಂಡಿದ್ದಾನೆ. ಅನೇಕರು ಹೇಳ್ತಾರೆ, ಅಯ್ಯೋ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಹೌದು ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಕೆಲವರು ಅಂದ್ಕೊಳ್ತಾರೆ, ದೇವರ ಬಳಿಗೆ ಹೋದರೆ ನನಗೆ ದೇವ್ರಿಗೆ ಅದ್ಭುತ ಮಾಡಿದ್ರೆ ಸಾಕು, ಈ ಒಳ್ಳೇದು ಮಾಡಿದ್ರೆ ಸಾಕು, ನನ್ನ ಕುಟುಂಬ ಕಟ್ಟಿದ್ರೆ ಸಾಕು, ನನ್ನ ಮಕ್ಕಳಿಗೆ ಒಳ್ಳೆ ವರ ಸಿಕ್ಕಿದ್ರೆ ಸಾಕು, ನಮ್ಮ ಸಾಲ ತೀರೋದು ಸಾಕು, ಈ ರೋಗ ಹೋದರೆ ಸಾಕು ಅಂತ ಹೇಳಿ ಅಷ್ಟು ಮಾತ್ರ ಯೋಚಿಸ್ತೀವಿ. ಆ ಕಾರ್ಯಗಳಿಗಾಗಿ ನಾವು ದೇವರ ಆಲಯಕ್ಕೆ ಬರ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ತನಗೋಸ್ಕರ ಸೃಷ್ಟಿಸಿಕೊಂಡಿದ್ದಾನೆ ಅನ್ನೋದನ್ನು ಮಾತ್ರ ಮರಿಬಾರ್ದು. ನಾವು ಏನು ತಿಳ್ಕೊಳ್ಬೇಕಂದ್ರೆ, ದೇವರು ತನಗೋಸ್ಕರ ನನ್ನನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ. ನಾನು ಆತನ ಸ್ವರೂಪ, ಆತನ ಅನ್ಯೋನ್ಯತೆಯಲ್ಲಿ, ಆತನ ಜೊತೆಲಿ ಇರುವುದಕ್ಕಾಗಿ, ಆತನ ಮಾತನ್ನು ಕೇಳುವುದಕ್ಕಾಗಿ, ಆತನ ಇಷ್ಟಾರ್ಥವನ್ನು ಮಾಡುವುದಕ್ಕಾಗಿ ನಾನು ಸೃಷ್ಟಿಸಲ್ಪಟ್ಟಿದ್ದೀನಿ ಎಂಬುದಾಗಿ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಒಂದೇ ಒಂದು ಆಸೆ, ನಾನು ಸಾಯೋದ್ರಲ್ಲಿ ನನ್ನ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆ ಮನೆ ಕಟ್ಟಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದು ನೋಡಬೇಕಂತ. ನಾನು ಬದುಕ್ತಾ ಇರೋದೇ ನನ್ನ ಮಗಳಿಗೋಸ್ಕರ, ನನ್ನ ಮಗನಿಗೋಸ್ಕರ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆಮೇಲೆ ಆದರೆ ದೇವ್ರ ವಾಕ್ಯ ಹೇಳ್ತದೆ, ರೋಮ 6ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೀವು ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸುವವರು ಎಂಬುದಾಗಿ ಎಣಿಸಿಕೊಳ್ಳಿರಿ. ಅದಕ್ಕೆ ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾನೆ ಪೌಲು, ಕ್ರಿಸ್ತನು ಪಾಪದ ಪಾಲಿಗೆ ನಮ್ಮೆಲ್ಲರಿಗಾಗಿ ಸತ್ತನ್ನು ಆತನ ಪುನರುತ್ಥಾನವಾಗಿ ಎದ್ದು ತಂದೆಗಾಗಿ, ಪರಲೋಕಕ್ಕಾಗಿ, ತಂದೆಯೊಂದಿಗೆ ಜೀವಿಸುವುದಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು, ಹಾಗೆ ನೀವು ಕೂಡ ಪಾಪದ ಪಾಲಿಗೆ, ಲೋಕದ ಪಾಲಿಗೆ ನೀವು ಸತ್ತು ನೀವು ಪುನರುತ್ಥಾನವಾಗಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಎದ್ದೇಳುವಾಗ ನೀವು ದೇವರಿಗಾಗಿ ಜೀವಿಸುವವರು ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾನೆ. ಅನೇಕರು ಸುಮ್ಮನೆ ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದಾರೆ, ಆದರೆ ಅವರು ಯಾರು ಕೂಡ ದೇವರಿಗಾಗಿ ಜೀವಿಸುವವರಲ್ಲ, ಯಾರು ಕೂಡ ದೇವರ ಮಕ್ಕಳಾಗಿಲ್ಲ, ಯಾರು ಕೂಡ ನಾನು ದೇವರಿಗಾಗಿ ಸೃಷ್ಟಿಸಲ್ಪಟ್ಟ ಮಗನೋ ಮಗಳು, ನನ್ನ ಕುಟುಂಬ ದೇವರೇ ಸೃಷ್ಟಿ ಮಾಡಿದಂಥ ಕುಟುಂಬ ಎಂಬುದಾಗಿ ತಿಳ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕಾಗಿತ್ತೇನೆ ಸೈತಾನ್ ಏನು ಮಾಡ್ತಿದ್ದಾನೆ, ಸೈತಾನಿಗೆ ಯಾವಾಗ ಅವಕಾಶ ಕೊಡ್ತೀರೋ ಅವನು ಮೋಸ ಮಾಡಿ ದೇವರು ತನಗಾಗಿ ಸೃಷ್ಟಿಸಿಕೊಂಡಂಥ ಮನುಷ್ಯರನ್ನು ಆತನ ಕೆಡಿಸ್ತಾ ಹೋಗ್ತಿದ್ದಾನೆ.